ಹಾಯ್ ಎಲ್ರಿಗೂ ನಮಸ್ಕಾರ. ಯೋಗಿತಾ ಇನ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ವೀಡಿಯೋ ನಿಮ್ಗೆ ಗೊತ್ತಾಗಿರುತ್ತೆ ಥಂಬ್ನೇಲ್ ನೋಡೋಣ ಯಾವುದು ಅಂತ. ಸೊ ಒಂದು ಸ್ವಲ್ಪ ಇದು ಮಿಕ್ಸೆ ಅಂತ ಅಂದ್ಕೊಬಿಡಿ. ಸೊ ಬೆಡ್ಶೀಟ್ ಇದೆ, ಟಾಪ್ ಇದೆ, ಗೌನ್ಸ್ ಇದೆ, ಮತ್ತು ಕುರ್ತಾ ಸೆಟ್ ಇದೆ. ಈ ಥರ ಮಿಕ್ಸ್ ಆಗಿ ನಿಮಗೆ ಹಾಲ್ ಮಾಡ್ತಾಯಿದ್ದೀನಿ. ಮೀಶೋದಲ್ಲೇ ತರಿಸಿರೋದೆಲ್ಲ ಅದು ಆ್ಯಕ್ಚುಲಿ. ಸೊ ಒಂದೊಂದಾಗಿ ಸೆಪ್ರೇಟ್ ತೋರ್ಸೋಕ್ಕಾಗಲ್ಲ, ನಾನು ಬೇರೆ ಬೇರೆ ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಒಂದೇ ವಿಡಿಯೋದಲ್ಲಿ ನಿಮಗೆ ಶೋ ಮಾಡೋಣ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ ಎಲ್ಲ ಕಲೆಕ್ಷನ್ಸು. ಬನ್ನಿ ನೋಡೋಣ ಯಾವ್ದ್ಯಾವ್ದು ಹೇಗಿದೆ, ಎಷ್ಟು ಪ್ರೈಸಲ್ಲಿದೆ. ಸೊ ನಿಮ್ಗೆ ಯಾರಿಗಾದ್ರೂ ಯಾವುದಾದ್ರೂ ಇಷ್ಟ ಆದರೆ ಖಂಡಿತ ಪರ್ಚೇಸ್ ಮಾಡ್ಕೊಳ್ಳಿ. ಯಾವ್ದು ಇಷ್ಟ ಇಲ್ಲ ನಾನೇ ಹೇಳ್ಬಿಡ್ತೀನಿ ಯಾವ್ದು ಚೆನ್ನಾಗಿಲ್ಲ ಅಂತ. ಸೊ ಕೆಳಗಡೆ ನಾನು ಎಲ್ಲಾದರೂ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ, ಓಕೆನಾ. ಸೊ ಬನ್ನಿ ತಡ ಮಾಡ್ದಂಗೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇಷ್ಟು ಐಟಮ್ಸ್ನ ತರಿಸಿದ್ದೀನಿ ಮೀಶೋದಲ್ಲಿ, ತುಂಬಾ ಚೆನ್ನಾಗಿದೆ. ಇನ್ನೂ ಇಲ್ಲಿದೆ, ನನ್ನ ಕೈಯಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ ಅಂತ ಇಷ್ಟು ತೋರಿಸ್ತಾ ಇದ್ದೀನಿ. ಸೊ ಎಲ್ಲ ಒಂದೊಂದಾಗೆ ತೋರಿಸ್ತೀನಿ. ಈ ಹಾಲ್ ಏನಾದರೂ ತುಂಬ ಲೆಂತಿ ಆದರೆ ನಾನು ಪಾರ್ಟ್ 2 ವೀಡಿಯೋ ಮಾಡಿಬಿಡ್ತೀನಿ, ಓಕೆನಾ. ಸೊ ನಿಮ್ಗೆ ಯಾರಿಗೂ ಕನ್ಫ್ಯೂಷನ್ ಆಗಬಾರ್ದು ಈ ವಿಡಿಯೋದಲ್ಲಿ ಏನಿದೆ, ಇಷ್ಟೊಂದು ಇದೆಯಲ್ಲ ಅಂತ. ಸೊ ಅದಕ್ಕೋಸ್ಕರ ಅಷ್ಟೇ. ಸೊ ಎಲ್ಲ ಮಿಕ್ಸ್ ಇದೆ. ನಿಮಗೆ ಒಟ್ನಲ್ಲಿ ವೇಟ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವುದ್ರಲ್ಲಿ ಏನಿದೆ ಅಂತ. ಸೊ ಬನ್ನಿ ತಡ ಮಾಡ್ದಂಗೆ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಈ ಪಾರ್ಸಲ್ ಓಪನ್ ಮಾಡೋಣ. ಇದು ಆ್ಯಕ್ಚುಲಿ ಒಂದು ಕುರ್ತಾ ಸೆಟ್ಟ ತರಿಸಿದೆ, ಯೂನಿಕ್ ಪ್ಯಾಟ್ರನಲ್ಲಿದೆ ಅಂತ. ಚೆನ್ನಾಗಿದೆ ಒಂಥರ ಆ್ಯಕ್ಚುಲಿ. ಸೊ ನೀವೇ ನೋಡ್ಬೋದು ಹೇಗಿದೆ ಅಂತ. ವಾವ್, ಒಂಥರ ಈ ಕಲರು ಪ್ಯಾಟ್ರನ್ ಚೇಂಜ್ ಇದೆ, ತುಂಬ ಚೆನ್ನಾಗಿದೆ ಒಂಥರ. ಕಾಟನ್ ಸಿಲ್ಕ್. ಇದು ರೋಸ್ ಪಿಂಕ್ ಕಲರಲ್ಲಿ ಕಫ್ತಾನ್ ಟೈಪ್ ಬರುತ್ತೆ ನಿಮಗೆ. ಇಲ್ಲಿ ಒಂದು ಬ್ಯಾಂಗಲ್ ರೀತಿ ನಿಮಗೆ ಕಟ್ಟಿದ್ದಾರೆ. ಒಂಥರ ಇದು ಕಫ್ತಾನ್ ಅಂದರೆ ಒಂದು ಕಡೆ ಶೋಲ್ಡರ್ ಇರುತ್ತೆ, ಒಂದು ಕಡೆ ಸ್ಲೀವ್ಲೆಸ್ ಆ ಥರ ಇರುತ್ತೆ ಪ್ಯಾಟ್ರನ್ನು. ನಾನು ಇಲ್ಲಿ ವೇರ್ ಮಾಡಿರೋದು ವೀಡಿಯೋ ಹಾಕಿರ್ತೀನಿ, ನಿಮಗೆ ಆಗ ಗೊತ್ತಾಗುತ್ತೆ ನೋಡಿ. ಈ ಥರ ಇದೆ. ಸೊ ಈ ಕಡೆ ಸ್ಲೀವ್ ಇದೆ, ಈ ಕಡೆ ಸ್ಲೀವ್ ಇಲ್ಲ, ಆ ಥರ ಇದೆ ಪ್ಯಾಟ್ರನ್ನು. ಕಫ್ತಾನ್ ಟೈಪಲ್ಲಿ ಬಂದಿದೆ, ಚೆನ್ನಾಗಿದೆ ಒಂಥರ ಪ್ಯಾಟ್ರನ್. ಸೊ ನಿಮ್ಗೇನಾದ್ರು ಏನಪ್ಪ ಟೈಟ್ ಬಟ್ಟೆ ಇಷ್ಟ ಇಲ್ಲ, ಕುರ್ತಾ ಸೆಟ್ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂದರೆ ಈ ಥರ ಕುರ್ತಾ ಸೆಟ್ನ ನೀವು ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ಸಮಥಿಂಗ್ ಅಂಡರ್ 600 ರುಪೀಸ್ಗೆ ಮೀಶೋದಲ್ಲಿ ರಿಸೀವ್ ಆಯಿತು. ಪ್ಯಾಂಟ್ ಬಂದು ಪ್ಲಾಜೋ ಪ್ಯಾಂಟ್ ಟೈಪ್ ಬರುತ್ತೆ ನಿಮಗೆ, ಚೆನ್ನಾಗಿದೆ ಒಂಥರ. ಇದರಲ್ಲಿ ಪಾಕೆಟ್ ಏನು ಕೊಟ್ಟಿಲ್ಲ, ಈ ಥರ ಇದೆ. ಸೊ ನೀವೇ ನೋಡ್ಬೋದು. ಇದು ಬಂದು ರೋಸ್ ಪಿಂಕ್ ಕಲರು. ಇದೊಂದೇ ಕಲರ್ ಅವೈಲಬಲ್ ಇರೋದು ಇದರಲ್ಲಿ, ಚೆನ್ನಾಗಿದೆ. ಸೊ ಪ್ರೈಸು ಇದೆಲ್ಲ ಮೆನ್ಷನ್ ಮಾಡಿರ್ತೀನಿ ಸ್ಕ್ರೀನ್ ಮೇಲೆ, ಓಕೆನಾ. ನೆಕ್ಸ್ಟ್ ಬಂದು ಇದೊಂದು ಲೆಹಂಗಾ ಸೆಟ್ ಅಂತಲೇ ಅಂದ್ಕೊಳ್ಳಿ. ಒಂದು ಸಿಂಪಲ್ ಫಂಕ್ಷನ್ ಮನೇಲಿ ಏನಾದರೂ ಇದ್ದರೆ ಈ ಥರ ಡ್ರೆಸ್ನ ನೀವು ಟ್ರೈ ಮಾಡ್ಬೋದು, ಚೆನ್ನಾಗಿದೆ ಒಂಥರ. ಸೊ ಇದು ಬಂದು ಫುಲ್ಲು ನಿಮಗೆ ಪಾಲಿಸ್ಟರ್ ಮೆಟೀರಿಯಲ್ ಬರುತ್ತೆ, ನೀವು ನೋಡಿ ಈ ಥರ ಇದೆ. ಶೈನಿಂಗ್ ಮೆಟೀರಿಯಲ್. ಸೊ ಕೆಳಗಡೆ ಲೆಹಂಗಾ ಬರುತ್ತೆ ಈ ಥರ ಶೈನಿಂಗ್ ಮೆಟೀರಿಯಲ್ ಬಟ್ಟೆಯಲ್ಲಿ. ಎಲಾಸ್ಟಿಕ್ ಈ ಥರ ಇದೆ. ಇಷ್ಟು ಲೆಹಂಗಾ ಈ ಥರ ಬರುತ್ತೆ ನೋಡಿ, ನೀವೇ ನೋಡ್ಬೋದು ಹೇಗಿದೆ ಅಂತ. ಟಾಪ್ ಬಂದು ಈ ಥರ ಇದೆ, ಚೆನ್ನಾಗಿದೆ ಒಂಥರ. ಇದಕ್ಕೆ ನೀವು ಬೇರೆ ಲೆಹಂಗಾ ಕೂಡ ಟ್ರೈ ಮಾಡ್ಬೋದು. ಇದು ಅಂದರೆ ಟಾಪಿಗೆ ಇದಕ್ಕೆ ಚೆನ್ನಾಗಿದೆ ಒಂಥರ. ಇಲ್ಲಿ ಫ್ರಿಲ್ ಈ ಥರ ಇದೆ, ಶೈನಿಂಗ್ ವರ್ಕ್ ಇದೆ ಒಂಥರ. ಸೊ ಸೆಂಟ್ರಲ್ಲಿ ನೀವು ಈ ಥರ ದಾರ ಎಳೆದ್ರೆ ನಿಮಗೆ ಕೆಳಗಡೆ ಮಧ್ಯದಲ್ಲಿ ಒಂದು ಕಟ್ ಬರುತ್ತೆ, ಅಂದರೆ ಬಟರ್ಫ್ಲೈ ಈ ಥರ ಟಾಪ್ ಕಾಣಿಸುತ್ತೆ ಈ ಥರ, ಚೆನ್ನಾಗಿದೆ ಒಂಥರ ಪ್ಯಾಟ್ರನ್ ಇದು. ಸೊ ಇದು ನಿಮಗೆ ಸಿಂಪಲ್ ಫಂಕ್ಷನ್ಸ್ ಅದಕ್ಕೆಲ್ಲ ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು, ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಐ ಥಿಂಕ್ ಅದು 800 ಸಮಥಿಂಗ್ ಇದೆ. ಎಕ್ಸಾಕ್ಟ್ ಪ್ರೈಸ್ನ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ. ನೆಕ್ಸ್ಟ್ ಬಂದು ಒಂದು ಇದು ಅಷ್ಟೇ ಲೆಹಂಗಾ ಸೆಟ್, ಹೆವಿ ಲೆಹಂಗಾ ಸೆಟ್ಟು, ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ಈ ಪ್ರೈಸಿಗೆ ಇದು ವರ್ತ್ ಎಷ್ಟಿರ್ಬೋದು. ಆರೆಂಜ್ ಕಲರ್ ಇದು ಶ್ರಗ್ ಸೆಟ್ ಇದು ಲೆಹಂಗಾ ಸೆಟ್ಟಲ್ಲಿ, ಚೆನ್ನಾಗಿದೆ ಒಂಥರ ಪ್ಯಾಟ್ರನು ನೋಡಿ. ಇದು ಶಾರ್ಟ್ ಟಾಪ್ ಥರ ಬರುತ್ತೆ. ಇದು ಶ್ರಗ್ಗು, ಇದು ಲೆಹಂಗಾ. ವಾವ್, ಆರೆಂಜ್ ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಇದು ಫೋಟೋ ವೀಡಿಯೋಸ್ಗೆಲ್ಲ ಇನ್ನೂ ಹೈಲೈಟಾಗಿ ಕಾಣಿಸ್ತೀವಿ ಫೋಟೋ ವೀಡಿಯೋಸಲ್ಲಿ ನಾವೇ ಅಲ್ವಾ, ಈ ಥರ ಎಲ್ಲ ಹಾಕ್ಕೊಂಡ್ರೆ ಬಟ್ಟೆನ. ಸೊ ನೋಡಿ ಈ ಥರ ಇದೆ ಶಾರ್ಟ್. ಇದಕ್ಕೆ ಐ ಥಿಂಕ್ ಸ್ಲೀವ್ಸ್ ಇಲ್ಲ ಅನ್ಕೋತೀನಿ. ಇಲ್ಲ ಸ್ಲೀವ್ಸ್ ಇಲ್ಲ, ಯಾಕಂದರೆ ಸ್ಟ್ರಕ್ ಕೊಟ್ಟಿದ್ದಾರಲ್ವ. ಸೊ ನಾನೇ ಕನ್ಫ್ಯೂಸ್ ಆಗಿಬಿಟ್ಟೆ.
ನೋಡಿ ಈ ಥರ ಇದೆ ವರ್ಕು, ಫುಲ್ ಎಂಬ್ರಾಯ್ಡ್ರಿ ವರ್ಕ್ ಇದೆ. ಸೈಡಲ್ಲಿ ನಿಮ್ಗೆ ಇಲ್ಲಿ ಜಿಪ್ನ ಕೊಟ್ಟಿರ್ತಾರೆ, ಆ ಥರ ಏನೋ ಸೈಜ್ ಆಗಲ್ಲ ಅಂತ ಏನಿಲ್ಲ. ನಾನು ಇದನ್ನು ಎಸ್ ಸೈಜಲ್ಲಿ ತರಿಸಿದ್ದೀನಿ, ತುಂಬಾ ಚೆನ್ನಾಗಿದೆ. ಇದಕ್ಕೆ ಲೆಹೆಂಗಾ ಬಂದು ನಿಮಗೆ ಈ ಥರ ಕೊಟ್ಟಿದ್ದಾರೆ. ಮೇಲ್ಗಡೆ ಲೇಸ್ ವರ್ಕ್ ಅಂದರೆ ಎಂಬ್ರಾಯ್ಡ್ರಿ ಡಿಸೈನ್ನ ಮಾಡಿದ್ದಾರೆ ಸೊಂಟಕ್ಕೆ, ಅದು ಮೇಲ್ ಶಾರ್ಟ್ ಬಂದರೆ ಇದು ಲೆಹೆಂಗಾ ಈ ಥರ ಇದೆ. ಸೊ ನಿಮ್ಗೇನಾದ್ರು ಶ್ರಗ್ ಬೇಡ ಅಂದರೆ ಹೀಗೆ ಕೂಡ ವೇರ್ ಮಾಡ್ಕೋಬೋದು, ಜಸ್ಟ್ ಸ್ಕರ್ಟ್ ಮತ್ತು ಟಾಪ್ನ ವೇರ್ ಕೂಡ ಮಾಡ್ಬೋದು. ಒಳಗಡೆ ಲೈನಿಂಗ್ ಕೊಟ್ಟಿದ್ದಾರೆ ಚೆನ್ನಾಗಿ ನೋಡಿ, ಥಿಕ್ ಮೆಟೀರಿಯಲ್ ಆ್ಯಕ್ಚುಲಿ ಚೆನ್ನಾಗಿದೆ, ತುಂಬ ಘೇರ ಚೆನ್ನಾಗಿ ಬರುತ್ತೆ. ಸೊ ಇದರದ್ದು ಹೈಲೈಟು ಮತ್ತು ಮೇನ್ ಪಾರ್ಟ್ ಯಾವುದು ಅಂದರೆ ಇದೆ ಶ್ರಗ್ಗೆ ಒಂಥರ ಫುಲ್ಲು ನಿಮಗೆ ಕವರ್ ಆಗುತ್ತೆ. ಇದೆಲ್ಲ ಮೆಹಂದಿ, ಹಲ್ದಿ ಫಂಕ್ಷನ್ ಅಥವಾ ಯಾವುದಾದ್ರೂ ಸಿಂಪಲ್ ಒಕೇಶನ್ಗೆ ಗರ್ಲ್ಸ್ ಲೇಡೀಸ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡ್ತೀನಿ ಅಂದರೆ. ಸೊ ಶೋಲ್ಡರ್ಸ್ ಈ ಥರ ಇದೆ, ಪ್ಯಾಟ್ರನ್ ಈ ಥರ ಬರುತ್ತೆ. ನಾನು ಫೋಟೋ ವೀಡಿಯೋಸ್ನ ಹಾಕಿರ್ತೀನಿ, ಚೆಕ್ ಮಾಡಿ ಹೇಗಿರುತ್ತೆ ಅಂತ. ಫುಲ್ ನಿಮಗೆ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದಾರೆ ಶ್ರಗ್ ಸೈಡಲ್ಲಿ, ಚೆನ್ನಾಗಿದೆ ಒಂಥರ ಪ್ಯಾಟ್ರನ್. ನೀವು ಯಾರಾದರೂ ಹಲ್ದಿ ಮೆಹಂದಿ ಫಂಕ್ಷನ್ ಅಥವಾ ಸಿಂಪಲ್ ಫಂಕ್ಷನ್ಗೆ ಏನಾದರೂ ಈ ಥರ ಡ್ರೆಸ್ ಹುಡುಕ್ತಾ ಇದ್ದರೆ ಖಂಡಿತ ನೀವು ಮೀಶೋದಲ್ಲಿ ಈ ಡ್ರೆಸ್ನ ಟ್ರೈ ಮಾಡ್ಬೋದು. ನೆಕ್ಸ್ಟ್ ಬಂದು ಒಂದು ಕಾಟನ್ ಕುರ್ತಾ ಸೆಟ್. ಇದು ಲೇಡೀಸ್ ನೀವೇನಾದರೂ ತುಂಬ ಹಳೇದಾಗ್ಬಿಟ್ಟಿದೆ ಕುರ್ತಾ ಸೆಟ್ಟು, ನಾವು ತುಂಬ ಮನೇಲಿ ಹಳೆ ಬಟ್ಟೆ ಅಂದರೆ ಕುರ್ತಾ ಬೇರೆ ಪ್ಯಾಂಟ್ ಬೇರೆ ಹಾಕ್ತಾ ಇದ್ದರೆ ಈ ಥರ ಕ್ವಾಡ್ ಸೆಟ್ ಅಥವಾ ಕುರ್ತಾ ಸೆಟ್ನ ಟ್ರೈ ಮಾಡಿ. ತುಂಬಾ ರೀಸನಬಲ್ ಪ್ರೈಸ್ಗೆ ಸಿಗ್ತಾ ಇದೆ ಮೀಶೋದಲ್ಲಿ. ಈಗೆಲ್ಲ 500-600 ಒಳಗಡೆ ನಿಮಗೆ ಸೆಟ್ ಸಿಗ್ಬಿಡುತ್ತೆ ಈಗ, ಕ್ವಾಡ್ ಸೆಟ್ ಅಂತ. ನೀವು ಅಪ್ಡೇಟ್ ಮಾಡ್ಕೋಬೋದು ಇದನ್ನೆಲ್ಲ. ಆ್ಯಕ್ಚುಲಿ ನೋಡಿ, ಸಾಫ್ಟ್ ಮೆಟೀರಿಯಲ್, ಇದು ಕಾಟನ್ ಮೆಟೀರಿಯಲ್ಲು. ಇದರಲ್ಲಿ ನಿಮಗೆ ರೆಡ್ ಕಲರ್ ಅವೈಲಬಲ್ ಇದೆ, ಬಟ್ ನನಗೆ ಈ ಕಲರ್ ಇಷ್ಟ ಆಯಿತು. ಇದು ಆ್ಯಕ್ಚುಲಿ ಬ್ಲ್ಯಾಕ್ ಅಲ್ಲ, ನೀಲಿ, ಒಂಥರ ನೀಲಿ ಆರ್ಮಿ ಕಲರ್ ಬರುತ್ತಲ್ಲ, ಆರ್ಮಿ ಅಲ್ಲ ನೇವಿ ಕಲರ್ ಬರುತ್ತಲ್ಲ ಆ ಥರ ಇದೆ. ಸೊ ರೆಡ್ ಮತ್ತು ಆ ಪ್ಯಾಟ್ರನಲ್ಲಿದೆ, ಗೊತ್ತಾಗುತ್ತಿದೆಯಲ್ಲ ಗೊತ್ತಿಲ್ಲ ನೋಡಿ, ಈ ಥರ ಇದೆ. ಸೊ ಈ ಥರ ಇದೆ, ಫುಲ್ ಸ್ಲೀವ್ಸು. ಮತ್ತು ಇದು ತುಂಬ ಸಾಫ್ಟ್ ಆಗಿದೆ. ಲೇಡೀಸ್ ಎಲ್ಲ ನೀವು ಡೈಲಿ ವೇರ್ ಮಾಡೋದಕ್ಕೆ ತುಂಬ ಪರ್ಫೆಕ್ಟ್ ಆಗಿದೆ ಆ್ಯಕ್ಚುಲಿ. ಇದು ನಿಮ್ಮ ವಾರ್ಡ್ರೋಬ್ನ ಒಂದು ಸ್ವಲ್ಪ ನೀವೇನಾದ್ರು ಅಪ್ಗ್ರೇಡ್ ಮಾಡ್ಕೋತೀನಿ ಅಂದರೆ ಖಂಡಿತ ಇದನ್ನೆಲ್ಲ ಟ್ರೈ ಮಾಡ್ಬೋದು. ಪ್ಯಾಂಟ್ ಬಂದು ಇದು ಎಲಾಸ್ಟಿಕ್ ಇದೆ. ಇಲ್ಲಿ ನಿಮಗೆ ಒಂದು ಪಾಕೆಟ್ನ ಕೊಟ್ಟಿದ್ದಾರೆ ರೈಟ್ ಸೈಡಲ್ಲಿ, ಚೆನ್ನಾಗಿದೆ ಒಂಥರ. ಸೊ ಇವಾಗೆಲ್ಲ ಕ್ವಾಡ್ ಸೆಟ್ಟೇ ಟ್ರೆಂಡಿಂಗ್ ಆ್ಯಕ್ಚುಲಿ. ಸೊ ಪ್ಯಾಂಟ್ ಬೇರೆ ಟಾಪ್ ಬೇರೆ ಹಾಕೋಕ್ಕಿದ್ದೆ, ಈ ಥರ ಕ್ವಾಡ್ ಸೆಟ್ ತೊಗೊಂಡ್ಬಿಟ್ರೆ ನಾವು ಬಟ್ಟೆ ಹುಡ್ಕೋದೇ ಅವಶ್ಯಕತೆ ಇರೋಲ್ಲ ವಾರ್ಡ್ರೋಬಲ್ಲಿ. ಸೊ ಅದಕ್ಕೆ ಅದು ಸೆಟ್ಟು ಅಂತ ಹಾಕ್ಕೊಂಬಿಡ್ಬೋದು. ಬಟ್ ಇದೆಲ್ಲ ವಾಶ್ ಆದಮೇಲೆ ಏನು ಗೊತ್ತಾ, ಒಂದು ಐರನ್ ಮಾಡಲೇಬೇಕು ನೀವು, ತುಂಬ ಸಿಕ್ಕಾಗ್ಬಿಡುತ್ತೆ. ನಾವು ವಾಷಿಂಗ್ ಮಿಷಿನಲ್ಲಿ ಎಲ್ಲರೂ ವಾಷಿಂಗ್ ಮಿಷಿನಲ್ಲೇ ವಾಶ್ ಮಾಡೋದ್ರಿಂದ ತುಂಬ ರಿಂಕಲ್ಸ್ ಕುತ್ಕೊಂಡ್ಬಿಡುತ್ತೆ ಬಟ್ಟೆಯಲ್ಲಿ. ಸೊ ಅದರಿಂದ ಆಮೇಲೆ ಮತ್ತೆ ನಾವು ಒಂದ್ಸಲಿ ವೇರ್ ಮಾಡಿರೋ ಡ್ರೆಸ್ ಇನ್ನೊಂದ್ಸಲಿ ವೇರ್ ಮಾಡೋದಕ್ಕೆ ಆಗಲ್ಲ. ಸೊ ನೀವು ಯಾವಾಗಲೂ ಒಂದು ಐರನ್ ಕೊಡಲೇಬೇಕು ಬಟ್ಟೆಗೆ, ಆವಾಗಲೇ ನಿಮಗೆ ಬಟ್ಟೆ ನೀಟಾಗಿ ಕೂಡ ಇರುತ್ತೆ. ಸೊ ನಾವು ಬಟ್ಟೆ ತೊಗೊಂಡ್ವಿ, ಈ ಥರ ಇತ್ತು ಕ್ವಾಲಿಟಿ ಆ ಥರ ಇತ್ತು ಅಂತ ಕಂಪ್ಲೇಂಟ್ ಮಾಡ್ತಾರೆ. ಬಟ್ ಹಾಗೆ ನಾವು ಬಟ್ಟೆನ ಮೇಂಟೈನ್ ಕೂಡ ಮಾಡಬೇಕು, ಓಕೆನಾ. ಒಂದೊಂದು ಬಟ್ಟೆ ಚೆನ್ನಾಗಿರಲ್ಲ ಅಷ್ಟೇ, ಬಟ್ ಎಲ್ಲದೂ ಹಾಗಿರಲ್ಲ. ಕಾಟನ್ ಬಟ್ಟೆ ಅಂತೂ ನಾವು ವಾಶ್ ಮಾಡಿದ್ಮೇಲೆ ಒಂದು ಐರನ್ ಮಾಡಲೇಬೇಕು. ನೆಕ್ಸ್ಟ್ ಬಂದು ಇದು ಗೌನು. ನಾನು ಹೇಳಿದ್ನಲ್ಲ ಮಿಕ್ಸಿ ಹಾಲ್ ಇದು. ಆ್ಯಕ್ಚುಲಿ ನಾನು ಎಲ್ಲ ಒಂದೊಂದು ಎರಡೆರಡು ಪೀಸ್ ತರಿಸಿದ್ದೀನಿ ಇಷ್ಟ ಆಗಿಬಿಟ್ಟು. ಸೊ ಡೈಲಿ ವೇರ್, ಫಂಕ್ಷನ್ ವೇರ್ ಈ ಥರ ತರಿಸಿದ್ದೀನಿ. ಇದು ಬಂದು ಗ್ರೀನ್ ಕಲರ್ ಗೌನ್. ಓಕೆ, ಇದು ಈ ಥರ ಇದೆ ಗೌನು, ಚೆನ್ನಾಗಿದೆ ಒಂಥರ. ಫುಲ್ ಕವರ್ ಆಗುತ್ತೆ, ಇಲ್ಲಿ ನೆಕ್ ಹತ್ರ ಕವರ್ ಆಗುತ್ತೆ, ಚೆನ್ನಾಗಿದೆ ಒಂಥರ ನೋಡ್ಬೋದು. ಸೊ ಈ ಥರ ಇದೆ ಪ್ಯಾಟ್ರನ್ನು, ಫುಲ್ ಸ್ಲೀವ್ಸ್ ಬರುತ್ತೆ ನಿಮಗೆ. ಸೊ ವೆಕೇಷನ್ ಔಟಿಂಗ್ ಅಥವಾ ಕ್ಯಾಶುವಲ್ ಆಗಿ ಎಲ್ಲ ಗೌನ್ಸ್ನ ಹಾಕ್ಕೊಂಡು ಹೋಗ್ತಾರಲ್ವ ಔಟಿಂಗಿಗೆ, ಆವಾಗ ಈ ಟೈಮಲ್ಲಿ ಇದು ತುಂಬ ಯೂಸ್ ಆಗುತ್ತೆ. ಸೊ ಸೊಂಟಕ್ಕೆ ನಿಮಗೆ ಎಲಾಸ್ಟಿಕ್ನ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಒಂಥರ ಪ್ಯಾಟ್ರನ್ನು. ಸೊ ಕೆಳಗಡೆ ನೋಡಿ ಎಷ್ಟು ಚೆನ್ನಾಗಿ ಘೇರ ಕೊಟ್ಟಿದ್ದಾರೆ. ಇದು ಪಾಲಿಸ್ಟರ್ ಆಗಿರೋದ್ರಿಂದ ಸಾಫ್ಟ್ ಆಗಿದೆ ಆ್ಯಕ್ಚುಲಿ. ಸೊ ಆ ಥರ ಏನು ಶೆಕೆ ಆಗಲ್ಲ ಅನ್ಕೋತೀನಿ. ಒಳಗಡೆ ಲೈನಿಂಗ್ ಏನು ಕೊಟ್ಟಿಲ್ಲ, ಚೆನ್ನಾಗಿದೆ. ಬಟ್ ಕೆಳಗಡೆ ಫ್ರಿಲ್ ಬರುತ್ತೆ, ಫುಲ್ ಕವರ್ ಆಗುತ್ತೆ ನಿಮಗೆ ಗೌನು, ಟಾಪ್ ಟು ಬಾಟಮ್ ಫುಲ್ ಕವರ್ ಆಗುತ್ತೆ, ಚೆನ್ನಾಗಿದೆ. ಸೊ ಫಸ್ಟ್ ಟೈಮ್ ಯಾರಾದರೂ ಗೌನು ನಾವು ಅಪ್ಗ್ರೇಡ್ ಮಾಡಬೇಕು, ಚಿಕ್ಕದು ಹಾಕಲ್ಲ ಗೌನು, ನೀ ಲೆಂತ್ ತನಕ ಹಾಕಲ್ಲ ಅಂದರೆ ಈ ಗೌನ ನೀವು ಟ್ರೈ ಮಾಡ್ಬೋದು ಆ್ಯಕ್ಚುಲಿ. ಸೊ ಇಲ್ಲೂ ಕವರ್ ಆಗುತ್ತೆ, ಫುಲ್ ಸ್ಲೀವ್ಸ್ ಇದೆ, ಕೆಳಗಡೆ ನಿಮಗೆ ಕಾಲು ತನಕ ಕವರ್ ಆಗುತ್ತೆ ಫುಲ್, ಚೆನ್ನಾಗಿದೆ. ಸೊ ನೆಕ್ಸ್ಟು ಅಷ್ಟೇ, ಇದು ಒಂದು ಗೌನೇನೆ. ಇದು ರೆಡ್ ಕಲರಲ್ಲಿ ತರಿಸಿದ್ದೀನಿ. ಇದು ಕಾಟನ್ ಮೆಟೀರಿಯಲ್ ಗೌನ್.
ನಾನು ಬೇಗ ಬೇಗ ಹೇಳಿಬಿಡ್ತಾ ಇದ್ದೀನಿ ಅಲ್ವಾ. ಸೊ ಯಾಕಂದರೆ ತುಂಬ ಎಳಿಬಾರ್ದು. ಸೊ ನಿಮಗೂ ಬೋರ್ ಆಗಿಬಿಡುತ್ತೆ, ಇದೇನಪ್ಪ ಒಂದೇ ಬಟ್ಟೆಗೆ ಎಷ್ಟೊಂದು ಮಾತಾಡ್ತಾರೆ ಅಂತ ಅಂದ್ಕೊಬಿಡ್ತೀರಾ ಅಂತ. ಸೊ ಬೇಗ ಬೇಗ ಎಲ್ಲ ಶೋ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದು ಇದು ಗೌನು. ಇದು ಒಂಥರ ಡಿಫ್ರೆಂಟ್ ಪ್ಯಾಟ್ರನ್ ಇದೆ ಅಲ್ವಾ. ಇದು ಕಾಟನ್ ಮೆಟೀರಿಯಲ್, ಸಾಫ್ಟ್ ಆಗಿದೆ. ಅದು ಪಾಲಿಸ್ಟರ್ ಇತ್ತು ಗೌನು, ಇದು ಕಾಟನ್ನು. ಈ ಥರ ಇರುತ್ತೆ. ಸೊ ನೋಡಿ, ಸೊ ಮುಂದೆ ಈ ಥರ ವಿ ನೆಕ್ ಕೊಟ್ಟಿದ್ದಾರೆ. ಸ್ಲೀವ್ಸ್ ಬಂದು ನಿಮಗೆ ಒಂಥರ ಬ್ರಾಡ್ ಬರುತ್ತೆ. ಚೆಸ್ಟಿಗೆ ನೀವು ಇಲ್ಲಿ ಸೊಂಟಕ್ಕೆ ನಿಮಗೆ ಎಲಾಸ್ಟಿಕ್ ಇದೆ, ಕರೆಕ್ಟಾಗಿ ಫಿಟ್ಟಿಂಗ್ ಆಗುತ್ತೆ ಚೆನ್ನಾಗಿ. ಸೊ ಗೌನ್ ಇದು ಈ ಥರ ಇದೆ. ಸೊ ಪ್ಯಾಟ್ರನ್ ಹೇಗೆ ಅಂದರೆ ಇದು ನೀ ಲೆಂತ್ ತನಕ ಬರುತ್ತೆ, ನೀಗಿಂತ ಕೆಳಗಡೆ ಬರುತ್ತೆ ಅಷ್ಟೇ. ಚೆನ್ನಾಗಿದೆ, ಒಂಥರ ಸಾಫ್ಟ್ ಮೆಟೀರಿಯಲ್. ಐ ಥಿಂಕ್ ಇದು 350 to 400 ರೇಂಜಲ್ಲಿ ಇರಬೇಕು. ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಅಷ್ಟು ಪ್ರೈಸಿಗೆ ನಾನು ಗೌನ್ಗೆ ವರ್ತ್ ಅಂತ ಹೇಳ್ತೀನಿ. ಐ ಥಿಂಕ್ ಇದು ಕುರ್ತಿ ಅನ್ಕೋತೀನಿ. ಓಕೆ, ಕಾಂಬೋ ಆಫರಲ್ಲಿ ಇದು ಕುರ್ತಿ ಬಾನ್ನಿ ಪ್ರಿಂಟ್ರಲ್ಲಿ ತರಿಸಿದ್ದೀನಿ. ಚೆನ್ನಾಗಿದೆ ಒಂಥರ. ನನಗೆ ಗೊತ್ತಾಗಲ್ಲ ನಾನು ಏನು ಆರ್ಡ್ರ್ ಮಾಡಿದ್ದೀನಿ ಅಂತ. ಪಾರ್ಸಲ್ ಓಪನ್ ಮಾಡಿ ಚೆಕ್ ಮಾಡಿದ್ಮೇಲೆ ಫೋನಲ್ಲಿ ಗೊತ್ತಾಗೋದು ನನಗೆ ಆ್ಯಕ್ಚುಲಿ. ಸೊ ಅದಕ್ಕೆ ನಾನೇ ಕನ್ಫ್ಯೂಷನಲ್ಲಿ ಇರ್ತೀನಿ, ನಾನು ಇದೇನಪ್ಪ ಕುರ್ತಿನ ಟಾಪ ಲೆಹಂಗಾನ ಅಂತ, ಅದಕ್ಕಷ್ಟೇ ನೋಡಿದ್ದು. ಓಕೆ ಓಕೆ. ಈಗ ತುಂಬಾ ಟ್ರೆಂಡಿಂಗಲ್ಲಿ ಇದೆಯಲ್ಲ, ಹಿಂದೆ ಕಟ್ಕೊಳ್ಳೋ ಥರ ಈ ಥರ ದಾರದಲ್ಲಿ ಜಿಗ್ಜ್ಯಾಗ್ ಟೈಪಲ್ಲಿ ಆ ಕುರ್ತಿ ಇದೆ ಆ್ಯಕ್ಚುಲಿ. ಸೊ ಇದನ್ನು ನೀವು ಆಫೀಸ್, ಕಾಲೇಜ್, ಕ್ಯಾಶುವಲ್ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಲೇಡೀಸ್, ಗರ್ಲ್ಸ್ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಬಟ್ ಸೈಜ್ ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ, ಓಕೆನಾ. ಸೊ ನಾನು ಇದನ್ನು ಆ್ಯಕ್ಚುಲಿ ಬಿಗ್ ಸೈಜ್ ತರಿಸ್ಬಿಟ್ಟಿದ್ದೀನಿ ಅನಿಸುತ್ತೆ. ಇದು ಪಾಲಿ ಕಾಟನ್, ಅಂದರೆ ಪಾಲಿಸ್ಟ್ರು ಮತ್ತು ಕಾಟನ್ ಎರಡೂ ಮಿಕ್ಸ್ ಇದೆ. ಸೊ ಬಾನ್ನಿ ಪ್ರಿಂಟಲ್ಲಿದೆ. ಸ್ಲೀವ್ಸ್ ಬಂದು ಫುಲ್ ಸ್ಲೀವ್ಸ್ ಈ ಥರ ಇದೆ ಪ್ಯಾಟ್ರನ್. ಸೊ ಜೀನ್ಸ್ ಪ್ಯಾಂಟ್ ಅಥವಾ ಟ್ರೌಸರ್ ಪ್ಯಾಂಟ್ ಮೇಲೆ ತುಂಬ ಚೆನ್ನಾಗಿ ಲುಕ್ ಕಾಣಿಸುತ್ತೆ. ಸೊ ಹಿಂದೆ ನೋಡಿ ಈ ಥರ ಕೊಟ್ಟಿದ್ದಾರೆ ದಾರನ, ಬಟ್ ಇದು ದಾರ ಈ ಥರ ಕೊಟ್ಟಿದ್ದಾರೆ. ಸೊ ಜಿಗ್ಜ್ಯಾಗ್ ಟೈಪಲ್ಲಿ ನಾವು ಕಟ್ಕೋಬೇಕು ಇದನ್ನು. ಇದು ಕಾಂಬೋ ಆಫರಲ್ಲಿ ಸಿಕ್ತು ನನಗೆ. ಸೊ ನೆಕ್ಸ್ಟ್ ಬಂದು ಇದು ಬ್ಲೂ ಕಲರ್, ನೇವಿ ಬ್ಲೂ ಕಲರ್. ಇದು ಅಷ್ಟೇ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸ್ಲೀವ್ಸ್ ಈ ಥರ ಇದೆ, ಲಾಂಗ್ ಸ್ಲೀವ್ಸ್. ಅದೇ ಹಿಂದೆ ಕಟ್ಕೊಳ್ಳೋದು ದಾರ ಇಲ್ಲೇ ಕೊಟ್ಟಿದ್ದಾರೆ. ಸೊ ನಾವು ಕಟ್ಕೋಬೇಕು ದಾರನ. ಸೊ ಇದು ಪಾರ್ಟ್ 1 ವಿಡಿಯೋ ಆಗಿರುತ್ತೆ ಮೀಶೋ ಹಾಲಿಂದು. ಸೊ ಮಿಕ್ಸ್ ಹಾಲ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಪಾರ್ಟ್ 2 ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್, ನಮಸ್ಕಾರ.